ಎದ್ದು ಕುಳಿತುಕೊಳ್ಳಬೇಕೆನಿಸಿತು. ನಮ್ಮವರ ನೆತ್ತರೋಡು ಆಸೆಗೆ ಕೊಳೆಯಲಿದೆ. ಕಲ್ಪನೆಯ ರೆಕ್ಕೆಗಳು ತಣಿದವು ಆರಿ ಆರಿ ಆಸೆಯ ಕೊನೆಯ ಕಾಮುದಕ್ಕೆ. ಅರಸತ್ತಿಗೆ ಆಸೆಯಿಂದಲ್ಲವೇ ಯುದ್ಧವನ್ನು ಆರಂಭಿಸಿದರು. ರಾಜ ರಾಜರು ಭೂಮಿಗೆ ಬರಲಾಡಿದರೆ ಅವರವರ ಪಕ್ಷ ಅಭಿಮಾನದಲ್ಲಿ ಬಡ ಜನರು ಎಮ್ಮೆಗೆ ನಿಂತು ಬರಲಾಡಿ ಸಾಯಬೇಕಲ್ಲವೇ? ಇದೊಂದು ವಿಕೃತಿ, ಭಾರತೀಯ ಸಂಸ್ಕೃತಿಗೆ. ಪಾಂಚಾಲಿ ಹಿಂದಿನ ಯುದ್ಧದಲ್ಲಿ ಕರ್ಣನ ಕೈ ಬಿಗಿಲಾದದ್ದು. ಇದುವರೆಗೂ ಕೌಶಿಯನನ್ನು ಕೃಪಾದೃಷ್ಟಿಯಿಂದ ನೋಡುತ್ತಿದ್ದ ಜಯಲಕ್ಷ್ಮಿ ಯಾವುದೇನೋ ಕೌರವೇಶರ ಕಡೆಗೆ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವಿಲ್ಲ. ಏನು ಕರ್ಣನನ್ನು ಕೊಲ್ಲುವುದು? ಬಕಾಸುರನಲ್ಲ ಅಂಗರಾಜ ಕರ್ಣ. ಗದಿಗೆ ದಾರಿ ತೋರದು, ಭೀಮ ಶಕ್ತಿಯ ತಳಕು ಬಿತ್ತದು ಧನುರ್ವೇದ ಮಂತ್ರಗಳ ಸಾಕರಣದಲ್ಲಿ. ಈಗ ಮಂಡವರು ಕರುಣನನ್ನು ಶಬ್ದ ಪಂಡಿತರು, ತನ್ನುಚ್ಚರಿಸುವವರು, ಹರದ ಶಾಂತಿಗೆ ಮೆಚ್ಚಿದವರು. ಬೆಟ್ಟದಂತ ವಲಯಿತನು ಕಟ್ಟಿ ಕಂಕಣವ ನತ್ತರದವಳೆ ನಟ್ಟು ನಡು ನಿಂತಿರೆ ದಿಟ್ಟಿಸುತ್ತ ಜಗಜ್ಜಟ್ಟಿಯನ್ನು ಬಿಟ್ಟು ಹೋಗುವಳು ತಾನೇ ಮಾರಿ ಮೃತ್ಯುಂಜಯನಿಗೆ ಮೊರೆಯಿಡಲಿಕ್ಕೆ. ಆ ಬಳಿಕ ಕರ್ಣನೊಂದು ಕೀಟಕ ಶಬ್ದಾಡಂಬರ ಬರದು ಆ ಮಾರಿಯ ಮುಸುಡಿಯನ್ನು ಅಂದ ಬಳಿಕ ಧರ್ಮರಾಜನ್ ಈ ಭೀಮನಿಗೆ ಆಕರಣ ಕೇವಲ ಕೀಟಾಣಿ. ಭೀಮನೇ, ಪರಾಶರಿಗೆ ಪ್ರವೇಶವಿಲ್ಲ ಇಂದಿನ ವಿಜ್ಞಾನ ಪ್ರಪಂಚದಲ್ಲಿ. ಆ ರಾವಣನ ತೆರೆಯ ಸೃಷ್ಟಿ ಕೊಲ್ಲುವಂತ ಬೆಟ್ಟದಂತ ಶಕ್ತಿ ಹನುಮಂತನಲ್ಲಿರಲಿಲ್ಲವೇ? ಧನುರ್ವೇದ ಕೋವಿದನಾದ ಆ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತ ಶಕ್ತಿ ಅಸಮರ್ಥವೆಂದು ತಿಳಿದು ವಿಜ್ಞಾನಿಯಾದ ಹನುಮನು ವಿಜ್ಞಾನಿಯಾದ ರಾಮನ ಬಾಣದಿಂದ ರಾವಣನ ವಧೆ ಮಾಡಿಸಿದನು. ಅಂತೂ ವಿಜ್ಞಾನದ ಅಣುಶಕ್ತಿಗೆ ಹನುಮನ ಶಕ್ತಿ ತೆರೆಬಾಗುವುದೆಂಬುದು ಅಥರ್ವ ವೇದದ ಅರ್ಥಗರ್ಭಿತ ಮಾತಿದು. ಆದರೆ ಏನಾಯ್ತು ಧರ್ಮಾವತಾರ? ಆ ವಿಜ್ಞಾನದ ಶಕ್ತಿಯನ್ನೇ ಮುರಿದೊಗೆಯುವ ಮಹಾಶಕ್ತಿ ಎಂದಿದೆ ಸಾಂಖ್ಯಯುಗದಲ್ಲಿ. ಒಂದು ವೇಳೆ ಆ ವಿಜ್ಞಾನವೇ ಹಿಂಸೆ ಹಾಗೆಗಳು ಮಿತಿಮೀರಿ ನಡೆದು ಅಪಾರ ಹತ್ಯಾಕಾಂಡ ನಡೆಸಿದರೆ ಸಾವು ನೋವುಗಳಿಂದ ನರಳುತ್ತಿರುವ ಈ ಪೃಥ್ವಿಯನ್ನು ಎತ್ತಿ ಸಂರಕ್ಷಿಸುವ ಶಕ್ತಿ ಇದೆ ಸಾಂಖ್ಯಯುಗದಲ್ಲಿ. ಪಾಂಡವರ ಜೀವಿತವೇ ಸಾಧ್ಯ, ನಮ್ಮ ಬಲ್ಲಿನ ಗೊಲ್ಲನೇ ಕಪಿಲ. ಆ ಕುರುಕ್ಷೇತ್ರವೇ ಯೋಗ.
ಕಬ್ಬುಗೆಯ ಕಾರುವ ಕಾರ್ಮೋಡಗಳನ್ನೇ ನಿಲ್ಲಿಸುವನು, ವಿಷದ ಬೊಬ್ಬಳಿಕೆಯನ್ನು ಉಬ್ಬಿಸುವಂತಹ ವಿಷವಾಯುವನ್ನೇ ಹುಟ್ಟಿಸುವನು, ಬೆಂಕಿಯ ಮಳೆಯನ್ನೇ ಬೀಳಿಸುವನು, ಕೋಲ್ ಮಿಂಚಿನ ಕೆಂಗಿಡಿಗಳನ್ನೇ ತುಂಬುವನು. ಹೆಚ್ಚೇನು ಹೇಳ, ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡದ ಗೋಲಕಗಳನ್ನೇ ಗಿರಗಿರನೆ ತಿರುಗಿಸುವನು ತನ್ನಯ ವಿಜ್ಞಾನದ ನೈಪುಣ್ಯದಲ್ಲಿ ಆ ಮಹಾರಥಿ ಕರ್ಣರಾಯ. ಬಣ್ಣ ಕೊಟ್ಟು ಬಣ್ಣಿಸಿದೆಯೋ ಬಾಯಿ ತುಂಬ ಕರ್ಣನನ್ನು. ಓ ವಿಜ್ಞಾನಿಗಳ ರಸ, ಯೋಗಿಗಳ ದೊರೆ, ನಿನ್ನ ಬಲಗೊಂಡ ಪಾಂಡವರ ಭವಿತವ್ಯದ ಬಸರಿನಲ್ಲಿ ಬೆಳಗುತ್ತಿದೆ ಜಯಶ್ರೀಯ ಹೊಂದಲಗೆಯಲ್ಲಿ ಮಂಗಳಾರತಿ. ಈ ಕೃಷ್ಣನ ಮೇಲಿಟ್ಟ ನಿನ್ನ ಭಕ್ತಿ ನಂಬಿಕೆಗಳಿಗೆ ಎಣೆಯೇ ಇಲ್ಲ. ಧನ್ಯ ಧನ್ಯ ಭೀಮಸೇನ. ಇಂತಹ ಕಲ್ಪನೆಗಳ ಕನಸು ಕಾಲನಿಗೆ ತಿಳಿಸು. ಏಕೆ ಧರ್ಮಾವತಾರ? ಸತ್ಯವಿದೆ ಶ್ರೀಕೃಷ್ಣನಿಗೆ. ಇಂದಿನ ಬಲ್ಲಿನ ಬೆಲ್ಲಾಡುವೆ ಆ ಕರ್ಣ. ವೈರಾಗ್ಯ ಬಾಳಿಗಿಂಬನು ಕೊಟ್ಟ ತಲೆತಿರುಕ ವೇದಾಂತಿಗೆ ಕರ್ಣ ಬಲ್ಲಿದ ಬಿಲ್ಲಾಳವಾಗಿ ಕಂಡಿರುವುದು ಸಹಜ. ನಿಮ್ಮ ನಗೆಯಿಂದ ಸಿಡಿದೊಡೆಯುತ್ತಿದೆ ಧರ್ಮರಾಜನೊಳ್ಳಿ ಬಿಟ್ಟ ನಂಬಿಕೆ ನಿಡಿಗಟ್ಟು. ಧರ್ಮರಾಜನ್, ಯೋಗೀಶ್ವರ, ಕೃಷ್ಣ, ಧನುರ್ಧಾರಿ, ಪಾರ್ಥ ಇವರಿರುವರು ಇರುವಲ್ಲಿ ವಿಜಯಲಕ್ಷ್ಮಿ ವಾಸ್ತವ್ಯ ಎಂಬ ವ್ಯಾಸವಾಣಿಗೆ ಅಪವಾದ ಉಂಟೆ? ಉಂಟು ದ್ರುಪದಜಿ. ಮನುಷ್ಯ ಮಾಡುವ ಸಿದ್ಧಾಂತಕ್ಕೆ ತೀರ್ಪಿಗೆ ಅಪವಾದ ಇದ್ದೇ ಇದೆ. ಆ ಪರಮಾತ್ಮನ ಸಿದ್ಧಾಂತ ಮಾತ್ರ ನಿತ್ಯ ಸಿದ್ಧಾಂತ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಧರ್ಮಜ ಕಾಲಕ್ಕೆ ಕೆಚ್ಚುಂಟು ನನ್ನ ಬೆಂಗಿಣಿಯಲ್ಲಿ. ನಿನ್ನ ಬೆಂಗಿಣಿಯಿಂದ ಆಹರಣ ಹಣೆಗಣ್ಣಿನ ಕಿಚ್ಚು ಧಗಧಗಿಸಿದರೆ ಅದನ್ನು ಆರಿಸಲಿಕ್ಕೆ ಜಿಗಿದು ಬರುವಳು ಜಲಗಂಗೆ ಶಿವನ ಜಡೆಯನ್ನು ಬಿಟ್ಟು ಕರ್ಣನ ವರ್ಣಾಸ್ತ್ರ ಪ್ರಯೋಗದಲ್ಲಿ. ಏನಾದರೇನಂತೆ ವೇಣುಗೋಪಾಲನೇ, ಪರಶಿವನಿಂದ ಕೊಡಲ್ಪಟ್ಟ ಪಾಶುಪತಾಸ್ತ್ರ ಅಜಯವಾದದ್ದು.
ಓ ಅರ್ಜುನ, ಮಾರ್ತಾಂಡ ಮಂಡಲದಳು ತುಂಬಿದ ಸತ್ಯ ತಾನೇ ಕುಂತಿ ಗರ್ಭದಳು ರೂಪುಗೊಂಡು ಮೂಡಿದಾತನೇ ಧರ್ಮಾತ್ಮ. ಸ್ವಂ ಇವನ ಸಹವಾಸವೆಂಬ ಸ್ವಚ್ಛೋದಕದಲ್ಲಿ ಮುಳುಗೆದ್ದ ಮನುಷ್ಯತ್ವ ಪೂರ್ಣತ್ವ ಪಡೆಯುವುದು ಈ ಪೃಥ್ವಿಯೋಳು. ಇಂತಹ ಧರ್ಮಾತ್ಮನ ಅಪಮಾನ ಮಾಡಿದವನಿಗೆ ಬಿಡದೆ ಬಂದೊದಗುವುದು ಕೊಲೆಯ ಪಾತಕ. ನೀನೀಗ ಧರ್ಮಾತ್ಮನ ಅಪಮಾನ ಮಾಡಿದ್ದರಿಂದ ನಿನ್ನುಳು ತುಂಬಿಕೊಂಡಿತು ಕೊಲೆಯ ಪಾತಕ. ನೀನೀಗ ಧರ್ಮವನ್ನು ಕೊಂದಂತಾಯ್ತು, ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಿದಂತಾಯ್ತು. ಗೋ ನಿನ್ನ ಪಾಶುಪತಾಸ್ತ್ರಕ್ಕೆ ಬಳುವಳಿಯಾಗಿ ಈ ಅಂಜನಾಸ್ತ್ರ ಕರ್ಣನ ಪ್ರಾಣ. ಧನ್ಯ ತಾಯಿ ಧನ್ಯ. ಅಂದು ಪರಶಿವನ ಹೇ ಹಾಸಿಗೆಯ ಮೇಲೆ ಹಿರಿಯನ ಹಾಜರಿರಲದ
ಒಡ್ಲಿ ಬಾಯಿಗೆ ಬಂದಿ ಬಾರ ಅಲೇ ಬರ ಒಡ್ಲಿ ಚಾಪ ಕೊಡ್ಲಿ ನೋಡು ಚಾಪ ಕೊಡ್ಲಿ ಮನಂಸಿ ತಡ ತಮ್ಮ ಬರ ಚಾಪ ಕೊಡ್ಲಿ ನೋಡ ಚಾಪ ಕೊಡ್ಲಿ ಎಲ್ಲವೋ ಶಂಕರಪ್ಪ ನಾನೀಗ ಕತ್ತಿಯ ರಾಮ ಅಥವಾ ಕೀಚಕನ ಕೊಂದಂತ ಹುಡುಗಿ ಮಟ್ಟಣ ಆದರೂ ನಾನದರಕ್ಕೆ ಕಾಳ ಸರ್ಪ ಈ ಸರ್ಪ ಏಣಿಯ ಸುತ್ತಲಿದೆ ಈ ಸರ್ಪಗಾವನ ಎರವರ ಹೆಣ್ಣಿನ ಮೇಲೆ ಎಕ್ಕಿಲ್ಲದೆ ನುಗ್ಗುವಂತ ಸೈನಿಕರ ಯುದ್ಧ ಮಾಡಿ ಆದ್ರೆ ದಿನಾಲು ಮನೆಯಲ್ಲಿ ಮಾಡಿದಾಗ ಯುದ್ಧ ಮಾಡಬೇಡಿ ರಣಾಂಗಣವನ್ನು ಯುದ್ಧ ಮಾಡಿ ನಮ್ಮ ಪತಿರಾಜರು ತುಂಬಾ ದಣಿದಿದ್ದಾರೆ ಸ್ವಲ್ಪ ಚಾಮರವನ್ನು ಹಾಕುತ್ತೇನೆ ಮನೆಗೆ ಕಿವಿ ಹಾಕಿ ಚೆಲ್ಲಿ ಕೊಡಿ ಸಿಕ್ಕ ಈ ಎಣ್ಣಲ್ಲ ಏನಿದು ಮಹಾರಾಜರೇ ಮಹಾರಾಜರೇ ಎಲ್ಲಿ ನೋಡಿದರಲ್ಲಿ ಪುಂಡರ ಹಾವಳಿ ಹೆಚ್ಚಾಯಿತು ಯಾವ ಹೊತ್ತಿನಲ್ಲಿ ಮಾನ ಹೋಗುವುದೋ ಯಾವ ಹೊತ್ತಿನಲ್ಲಿ ಪ್ರಾಣ ಹೋಗುವುದೋ ಒಂದು ತಿಳಿಯದಾಗಿದೆ ನಾನು ಮತ್ತು ನನ್ನ ಪತಿದೇವ ನವಲಿಪಕ್ಕ ಮನೆಯಲ್ಲಿದ್ದಾಗ ಶಂಕರತ್ತ ಮತ್ತವನ ಸೈನಿಕರು ನಮ್ಮಲ್ಲಿ ಎಳೆತಂದರು ಮಹಾರಾಜರೇ ಮಾವ ಏನಿದು ಪುಂಡರ ಹಾವಳಿ ನನ್ನ ರಾಜ್ಯದಲ್ಲಿ ಈ ಕೌರವೇಶನ ಆಳ್ವಿಕೆ ಇನ್ನೂ ಕೊನೆಗೊಂಡಿಲ್ಲ ಈಗಾಗಲೇ ಆರಾಧಿಕತೆಯ ತಾಂಡವವೇ ನನ್ನ ರಾಜ್ಯದಲ್ಲಿ ಕೊಲೆ ಸುಲಿಗೆ ಸ್ತ್ರೀಯ ಮಾನಹರಣ ನರಕ ನಾಚಿಸುವಂತಹ ರಾಕ್ಷಸಿ ಕೃತ್ಯಗಳೇ ಹರಹರ ನಾನೇ ಬಿತ್ತಿದ ವಿಷ ಬೀಜದ ಬೆಳೆಗಳು ನನ್ನ ಹೆಸರಲ್ಲೇ ಕೌರವರಲ್ಲಿ ಕೇಕೆ ಇಡುವವು ನವಯುಗದ ನವಜನಾಂಗವು ದುರ್ಯೋಧನ ಏನಾದನಾಗಲಿ ಆದರೆ ನಿನ್ನ ರಾಜನೀತಿಯಲ್ಲಿ ಏನೂ ತಪ್ಪಿಲ್ಲ ತಪ್ಪೆಂದು ಹೇಳುವವರು ನಿನ್ನ ನೀತಿಯನ್ನು ತಪ್ಪಾಗಿ ತಿಳಿದುಕೊಂಡವರು ಕಟ್ಟು ಕಂಕಣವ ಸೂದಿಯ ಗುರಿ ತಲುಪುವವರೆಗೂ ಹೋರಾಡಿ ಗೆಲ್ಲುವುದೇ ಮಾತು
ಇನ್ನು ಆ ಎತ್ತರದ ಮಡುವಿನಲ್ಲಿ ಮುಡಿ ಕೇಳುವವು ಮಸಣ ದ್ಯಾವಗಳು. ಇಲ್ಲ, ನನ್ನ ಗಂಡನ ರಕ್ತವನ್ನೆಲ್ಲ ಕುಡಿದಿರುವಳು ಈ ಭೂಮಿ ತಾಯಿ. ಭೂಮಿ ತಾಯಿ, ಭೂಮಿ ತಾಯಿ, ಅದೆಷ್ಟು ಜನ ಮಲಗಿರುವ ನಾನಿಂದ ಬಡಲಿನಲ್ಲಿ. ಆದರೆ ನನ್ನ ಗಂಡನನ್ನು ಕಟ್ಟಿಕೊಂಡಿರುವೆ ಏನಮ್ಮ. ಏನು ಹುಚ್ಚಿದು ಉತ್ತರೆ? ಬಂದ ಏನಮ್ಮ ಅತ್ತೆ? ಅಯ್ಯೋ ಅಯ್ಯೋ, ನನ್ನ ಗಂಡನನ್ನ ಕೊಲ್ಲಿಸಿದ ಕರಾಳಿಯ ರೂಪವೆತ್ತಿ ನಿಂತಿರುವಳು ನನ್ನ ಎದುರಿನಲ್ಲಿ. ಯಾರು? ದ್ರೌಪದಿ ಅತ್ತೆ. ದೂರಾಗು, ದೂರಾಗಿಲ್ಲ. ತಿಳಿವಿಲ್ಲದ ತರುಣಿಗೆಂತೆ ಶಪಿಸುವುದು ತರವಲ್ಲ ನಿನಗೆ. ತನ್ನವರ ಸಾವಿಗಾಗಿ ನಿತರರನ್ನು ಶಪಿಸುವುದು ಯಾವ ಸ್ತ್ರೀಗೂ ತರವಲ್ಲ. ಹೇಳಿತರವೇ ಹೆಣ, ಶೂರತರವೇ ಶಿವ. ಬಾಳಿದ್ದ ಅಭಿಮನ್ಯು ದೂರಾಗಿದ್ದ ಆ ದುರ್ಜತೆಗೆ ಆತನು ಸತ್ತು ಸಮೀಪದವರಾದ ಶಿವಂಗಿ. ಇಂತಹ ಮಾತು ನಿನ್ನಂತಹ ಹೆಣ್ಣಿಗೆ ಸಿಹಿ. ರಂಡತನ ಜೊತೆಗೆ ಕಹಿ. ಬೆಳಕು ಬತ್ತಿದರೇನಂತೆ, ಕತ್ತಲು ಕವಿದರೇನಂತೆ. ತನ್ನ ಬಾಳಿನ ಕಟ್ಟನ್ನೇ ಕಳೆದುಕೊಂಡ ಹೆಣ್ಣಿಗೆ ಕತ್ತಲು, ಬರೀ ಕತ್ತಲು. ಆ ಕತ್ತಲೊಳಗೆ ಮಲಗಿರುವುದು ಮುಂಬರುವ ಹಗಲು. ಇದು ಬರೀ ತಗಲು. ಬದುಕಿನಲ್ಲಿ ಕತ್ತಲನ್ನ ಕೆಡುತ್ತಾ ಸತ್ತು ಹೋದ ಅಭಿಮನ್ಯು ದೇವನು ಆ ಕತ್ತಲೊಳಗಿಂದ ಎದ್ದು ಬರುವನೇನಮ್ಮ. ಗಂಡತನದ ಬೇಗೆ ನನಗೆ ತಪ್ಪಲಿಲ್ಲ. ಅಷ್ಟೇ ಸುಭದ್ರೆಗೆ ಸುತನ ಶೋಕ ಬಿಡಲಿಲ್ಲ. ನಿಮ್ಮಯ ಪ್ರತಿಜ್ಞೆ ಫಲಿಸುವ ಸಮಯ ತೀರಾ ಹತ್ತಿರಕ್ಕೆ ಬಂದಿರಲು ನಿಮ್ಮ ಹಿಕ್ಕಿನಿಗಳು ತಕ್ಕಿಲ್ಲ. ಅಭಿಮನ್ಯು ಸತ್ತದಕ್ಕಾಗಿ ಸವತಿಯ ಮಗನು ಸತ್ತರೆ ಸುಳ್ಳು ಸೂತಕವಲ್ಲದಿನ್ನೇನು. ಕೃಷ್ಣ ಕೃಷ್ಣ. ವಿಕಾರಕ್ಕೆ ಬೆಳಗಲಾರದು, ನಿರ್ವಿಕಾರಕ್ಕೆ ಬೆಳಗುವುದು. ಬೆಳಗೆದರೂ ನಸು ಬೆಳಕು, ಬೆಳಗಿಲ್ಲವೆಂದಲ್ಲ. ಎಲೆ ಉತ್ತರೆ ಮಾತು ಮೂಕಾಯಿತು ದುಃಖಿತಳ ಮುಂದೆ. ಮಾತು ಮೂಕಾಯಿತು ದುಃಖಿತಳ ಮುಂದೆ. ಓ ಕೃಷ್ಣೆ, ನಿನ್ನ ಮೊಗದ ಕಡೆ ಮುದಿರು ಹಿದೇತಕ್ಕೆ. ಅದಾವ ಬಿರುನುಡಿಗೆ ಬೆಂದಿರುವುದು ನಿನ್ನ ಮೊಗದ ಕಡೆ. ದೃಪದ ಜೈ, ಸತ್ಯ ತಿಳಿದವರೆಲ್ಲೋ ಕೆಲವರು, ಹಾಸ್ಯ ಮಾಡುವರು ಉಳಿದವರೆಲ್ಲ. ಆದರೂ ಸಂಕಟಗ್ರಸ್ತ ವ್ಯಕ್ತಿಗೆ ನಿನ್ನೆದೆಯ ಬೆಳಕು ಬೇಕು. ಅದೇ ಹರಿಬದೆಯ ಧರ್ಮದ ಸಿರಿ. ಕೃಷ್ಣದೇವ, ಸುಭದ್ರೆ ನಿನ್ನ ಬೆನ್ನಿನ ಬಿದ್ದ ತಂಗಿಯಾಗಿದ್ದರೂ ನಿನಗವಳ ಅಭಿಮಾನವಿಲ್ಲ. ಆದರೆ ತಂಗಿ ಎಂದು ತಿಳಿದುಕೊಂಡಿರುವ ಈ ತಳೋದರಿಯ ಅಭಿಮಾನವೆಷ್ಟಿದೆ ನಿನಗೆ? ಓ ಕಾಕಿತ್ಸ ಕುಲೋತ್ಸವನೇ, ಇವಳೇನು ದುಂಡು ಮಲ್ಲಿಗೆಯ ದಂಡೆಯೇ? ಇವಳು ಬೆಂಕಿಯ ಮಗಳು, ಪರಸಿಡಿಲಿನುಂಡೆ. ತನ್ನ ಹೊಟ್ಟೆಯ ಮಕ್ಕಳಾದ ಉಪಪಾಂಡವರನ್ನ ಬೀಡಾರದಲ್ಲಿ ಬಚ್ಚಿಟ್ಟು ಈ ದ್ರೌಪದಿ ನನ್ನ ಗಂಡನೊಬ್ಬನನ್ನೇ ಕಾಳಗಕ್ಕೆ ಕರೆದಳು. ಇವಳು ಮುರಿಮಾರಿಯ ಹೆಣ್ಣು. ಎಲೆ ಉತ್ತರೆ, ನನ್ನ ಹೊಟ್ಟೆಯ ಮಕ್ಕಳು ಯುದ್ಧಕ್ಕೆ ತಕ್ಕವರಲ್ಲ ಎಂಬುದನ್ನು ಕಂಡುಹಿಡಿದು ಜಗದೆಚ್ಚರದವರಿಗೆ ಎಚ್ಚರಾಗಿ ಗಳಿಸಿಕೊಟ್ಟೆ ಜಗಜ್ಜೇತು ಅಭಿಮನ್ಯುವನ್ನು ಕಾಳಗಕ್ಕೆ. ಕೇಳಿದೆಯಾ ಕೃಷ್ಣರಾಯ ಶ್ಯಾಮೆಯ ಸೆಡವಿನ ಶಬ್ದಗಳನ್ನು? ಅಯ್ಯೋ, ಸವತಿ ಮಾತ್ಸರದ ಬೆಂಕಿಣಿಗಳು ಎಡೆ ಬಿಡದೆ ಛಳ ತಾಕುತ್ತಿರೆ ಕಮರಿ ಹೋದದೇನೋ ಎಲ್ಲ ಕಾರ್ತನ ಕಳೆಬರ. ಸುಭದ್ರೆಯ ಹೊಟ್ಟೆ ಪೂರ. ಎಲೆ ದ್ರೌಪದಿ, ನಿನ್ನ ಹೊಟ್ಟೆಯ ಮಕ್ಕಳಾದ ಉಪಪಾಂಡವರ ಬಿಡಾರದಲ್ಲಿ, ನಿನ್ನ ಸವತಿಯ ಸಾಮರ್ಥ್ರೇಯನೋ ಯಮನ ಬಿಡಾರದಲ್ಲಿ. ಎತ್ತಿಹುದು ಅನ್ಯಾಯದ ಪಕ್ಷಪಾತ ಆ ಬ್ರಹ್ಮನ ಸೃಷ್ಟಿಯಲ್ಲಿ. ಅಣ್ಣ, ನಕ್ಕವರಾರು? ಕೃಷ್ಣೆ, ಕಲಿಯಾವತಾರದಲ್ಲಿ ದ್ರುಪದ, ಕಲಿಯಾವತಾರದಲ್ಲಿ ಅವನಿಯಲಿಯುಗೆ. 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 ದ್ರುಪದ, ಕಲಿಯಾವತಾರದಲ್ಲಿ
ಸಿಲುಕಿ ವಿನಯವತಿ ಉತ್ತರೆ ಬಿರುನುಡಿಗಳನ್ನಾಡಿದಳು. ಅವನೇ ಮುಂಬರುವ ಯುಗ ಪುರುಷ ದೇವಕಲಿ. ದ್ವಾಪರ ಯುಗದ ಆಳ್ವಿಕೆ ಮುಗಿಯಲಿರುವುದು 3 ದಿನದೊಳಗೆ. ಆ ಬಳಿಕ ಕಲಿದೇವನ ಆಳ್ವಿಕೆ ಈ ಭೂಮಿಯಲ್ಲಿ. ಹಾಗಾದ್ರೆ ಅಣ್ಣ, ಅನಾಹುತದ ಹುತ್ತುಗಳೇ ಹೊರಹೊಮ್ಮು ವೇಣಿ ಈ ಭೂಗರ್ಭದೊಳಗಿಂದ. ಒಂದು ಕಡೆ ನಂದನವನಗಳು, ಮತ್ತೊಂದು ಕಡೆ ಪಾಪ ಬೆಳೆಸಿದ ಮಸಣದಡವಿಗಳು. ಬರುತ್ತಾ ಮಸಣದಡವಿಗಳು ಸುಟ್ಟು ಹುಟ್ಟುವವು ನಂದನವನಗಳಾಗಿ. ಅಣ್ಣ, ಹಾಗಾದ್ರೆ ಈ ಪೃಥ್ವಿಯ ತುಂಬಾ ನಂದನವನಗಳೇ. ಕೃಷ್ಣದೇವ, ಈವರೆಗೂ ನಾನಾವ ಸೃಷ್ಟಿಯೊಳಿದ್ದೆ. ಹಿರಿಯರಿಗೇನಾದರೂ ಬಿರುನುಡಿಗಳನ್ನಾಡಿದ್ದೀನಿ. ಏನಿಲ್ಲ, ನೀವಿಬ್ಬರು ಕಣ್ಮರೆಯಾಗಿ ಕಿವಿಗೊಟ್ಟು ಕೇಳುತ್ತೀರಿ ನನ್ನ ಹಾಗೂ ಕಲಿಯ ಸಂಭಾಷಣೆ. ಓ ಕೃಷ್ಣದೇವ, ನಿನ್ನ ಚರಣಾರವಿಂದದಲ್ಲಿ ಈ ಕಲಿಯ ವಂದನೆಗಳು. ನಿನಗೆ ಮಂಗಳವಾಗಲಿ. ಓ ಯೋಗೀಶ್ವರ, ನೀನು ನಿರ್ಮಿಸುತ್ತಿರುವ ಯುಗಾಂತರದಲ್ಲಿ ಪೃಥ್ವಿಯಿಂದ ಮೇಲತ್ತಿ ಬಂದ ಪಾತಾಳ ಕತ್ತಲ ಗಬ್ಬದಿಂದ. ಓ ಕಲಿಪುರುಷ, ಪಾತಾಳ ಕತ್ತಲ ಗಬ್ಬದೊಳಗಿಂದ ಬಂದರೂ ನಿನ್ನ ಮೈ ಬಣ್ಣ ಬಂಗಾರದ ಬಣ್ಣದಂತಿದೆ. ಹರಿಯದವನಂತೆ ಕೇಳುತ್ತೇವೆಲ್ಲ ಗದರಿನೇ, ಕೇಳವೆ ಅಂದ ಮೇಲೆ ಹೇಳಲೇಬೇಕಲ್ಲ. ಕೇಳ ಕಮಲಾಕ್ಷನೇ, ಪಾತಾಳ ಕತ್ತಲ ಗಬ್ಬದಿಂದ ಬಂದದ್ದಕ್ಕೆ ನನ್ನ ಮೈ ಬಣ್ಣ ಕಪ್ಪಾಯಿತು. ಆದರೆ ಅದನ್ನೆಲ್ಲ ಉತ್ತರೆ ಗೆದೆಗೆಳಿಸಿ ಕೆಂಪು ಬಣ್ಣವನ್ನಾದೆ. ಅದೆಲ್ಲ ಉತ್ತರೆ ಎದೆಯಿಂದ ಹರಿದರಿದು ಸೇರಿತು. ಷಷ್ಠಿ ರಸದಳು ನಿನ್ನ ಮೈಗಪ್ಪೆಲ್ಲ. ಹಾಗಾದ್ರೆ ನನ್ನ ಅರಿಕೆಯಲ್ಲಿ ಬರೀ ಕತ್ತಲೆ. ಹೇಳು ವಾಸುದೇವ, ಕಳೆದ 3 ಯುಗಗಳಲ್ಲಿ ಕಾಣಲಾರದ ಬೆಳಕು ನಿನ್ನ ಆಳಿಕೆಯಲ್ಲಿ. ಏನದು ಬಿತ್ತರಿಸಿ ಬಿಸಿಸು ಬಿಂದು ಮಾಧವನೇ? 3 ಯುಗಗಳಲ್ಲಿ ಮೂಡಲಾರದಂತಹ ಮಹಾ ಮೇಧಾವಿಗಳು, ಮಹಾ ಬಲಶಾಲಿಗಳು ಹುಟ್ಟಿ ಬರುವರು ನಿನ್ನಾಳಿಕೆಯಲ್ಲಿ. ಓ ಕಲಿಪುರುಷ, ಇದುವರೆಗೂ ಪಂಚಮಹಾಭೂತಗಳಿಗೆ ಪೂಜೆ ಕಟ್ಟಿತು ಮಾನವ ಸಮಾಜ. ಆದರೆ ಪಂಚಮಹಾಭೂತಗಳನ್ನೇ ದುಡಿಸಿಕೊಳ್ಳುವರು ಮಾನವರು. ಓ ಕಲಿಪುರುಷ, ನಿನ್ನಾಳಿಕೆಯಲ್ಲಿ ಆಕಾಶದಲ್ಲಿ ಹಾರಾಡುವ ವಿಮಾನಗಳನ್ನು ಕಂಡು ಗರುಡನು ಗಾಬರಿಯಾಗುವನು. ಬಲ್ಲಿದ ಎತ್ತುಗಳೆಲ್ಲದ ಒತ್ತರದಲ್ಲೋಡುವ ಬಂಡಿಗಳನ್ನು ಕಂಡು ನಂದಿಗೆ ದಂಗು ಬಡಿಯುವುದು. ಕಲ್ಲು ಕಬ್ಬಿಣವ ಹೆಪ್ಪುಗಟ್ಟಿಸಿ ಕಟ್ಟಿದ ಸೇತುವೆಗಳ, ಸ್ವರ್ಗೀಯ ಸೌಂದರ್ಯದ ಸೌಧಂಗಳ, ಪೆರ್ಬಂಡೆಗಳನ್ನು ಮೂಡಿಸಿದ ಮೇಲ್ಬಸ್ತಿಗಳ, ಮತ್ತೆ ನೆಲಗೋಪುರಗಳನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವನು ಆ ವಿಶ್ವಕರ್ಮನು. ನಿಮಿಷ ನಿಮಿಷಕ್ಕೆ ನಿರ್ಮಾಣವಾಗುವ ರಾಶಿ ರಾಶಿಗಳ ಬಟ್ಟೆಗಳ ಒಟ್ಟುವುದನ್ನು ಕಂಡು ದಿಗ್ಮೂಢನಾಗುವನು ಆ ದೇವಾಂಗಮನು. ಈ ಬಿತ್ತರದ ಭೂಮಿ ಸಾಲದು ನಿನ್ನವರ ವ್ಯವಹಾರದ ಕುಶಲತೆಗೆ. ಮಂಗಳ ಲೋಕದವರೊಡನೆ ವ್ಯವಹಾರ ನಡೆಸುವರು. ಹೆಚ್ಚೇನು ಹೇಳಲಿ. ಸರ್ವಾಂಗ ಸುಂದರವಾಗಿ ಸೃಷ್ಟಿಯಾಗಿರುವ ಈ ಭೂಲೋಕವನ್ನು ನೋಡಿ ಕೈಲಾಸ ವೈಕುಂಠಗಳ ಪುನರ್ರಚನೆ ಮಾಡಬೇಕೆಂಬ ಮನಸ್ಸುಂಟಾಗುವುದು ಆ ಹರಿಹರರಿಗೆ. ಕೃಷ್ಣದೇವ, ಕೃತ ತ್ರೇತ ದ್ವಾಪರಗಳಿಗಿಂತಲೂ ನಾನೇ ಧನ್ಯಾತ್ಮನೆ. ಹೌದು, ಆದರೆ ಮತ್ತೇನು ಸುರಮುರಾರಿ? ಬೇಕಾದಂತಹ ಬಟ್ಟೆಗಳನ್ನು ದಿನಕ್ಕೊಮ್ಮೆ ತೊಟ್ಟು ಬದಲಿಸಿ ಕಾಲ ಕಳೆಯುವವರಿಲ್ಲ. ಆದರೆ ತುಂಡು ಬಟ್ಟೆ ಸಿಕ್ಕದು ಬಡವನ ಮೈಗೆ. ಇಂದ್ರನ ಅರಮನೆಗಳನ್ನ ನಾಚಿಸುವಂತಹ ಹಿರೆಮೆನೆಗಳೇ ಹುಟ್ಟಿದರು ಗುಡಿಸಲಿನಲ್ಲಿ ಕಾಲ ಕಳೆಯುವರು ಬಡ ಜನರು. ಬಾನದಿಂದಿಳಿದ ಮಿಂಚೆ ಹರಿದು ಬಂದರು, ಮನೆ ಮನೆಗಳಿಗೆ ಎಣ್ಣೆ ಇಲ್ಲದ ದೀಪ ಉರಿಸಿದರು. ಬಡತನದೊಡಲಿಗೆ ತೊಟ್ಟು ತೈಲವಿಲ್ಲ, ಮತ್ತೆ ಬಡಗುಡಿಸಲಿನಲ್ಲಿ ಬೆಳಕಿಲ್ಲ. ಓ ಕಲಿಪುರುಷ, ಒಟ್ಟಾರೆಯಾಗಿ ವಿಜ್ಞಾನಿಗಳ, ಸಿರಿವಂತರ, ಬಲ್ಲವರ ಕೈಯಲ್ಲಿ ಈ ಭೂಗೋಲಕ ಒಡಕಗೋಲಕವಾಗಿದೆ. ಹಾಗಾದರೆ ನಾನೆಂತ ನರಪೇತು ನರಜಂತು? ನರಪೇತು ನೀನಲ್ಲ, ನರೋತ್ತಮನೇ ನೀನು, ಧನ್ಯಾತ್ಮನೇ ನೀನು. ಶತಮಾನಗಳೆಂಬ ಸೋಪಾನಗಳನ್ನೇರಿ ಭವಿತವ್ಯದ ನೆತ್ತಿಯೊಳು ನಿಂತು ನೋಡಿದರೆ ಆಗ ಕಣ್ಣಿಗೆ ಕಾಣುವುದು ಭೂಲೋಕ ಸ್ವರ್ಣಲೋಕವಾಗಿ. ಅದು ತಾನೇ ಸಕಲಮಯ ಸಮನ್ವಯ ಸಮಸ್ತ ಸಮತ್ವದ ಅಮೃತ ಲೋಕವಾಗಿ. ಶಾಂತಿ ಸಮೃದ್ಧಿಗಳ ಭೂಲೋಕ ಈ ಸ್ವರ್ಣಲೋಕ. ಗಾಯನಕ್ಕಿದು ಗಂಧರ್ವ ಲೋಕ, ಕಲೆಗಿದು ಕಿಂಪುರುಷ ಲೋಕ. ಹೆಚ್ಚೇನು ಹೇಳಲಿ. ಮಾನವ ಚೇತನದಲ್ಲಿ ಮಹೇಶತ್ವವನ್ನು ಕಾಣುವ ರುಜುದೃಷ್ಟಿ ಬರುವುದು ನಿನ್ನಾಳಿಕೆಯಲ್ಲಿ. ಧನ್ಯನಾದೆ, ಧನ್ಯನಾದೆ. ಬರುವೆ. ನಮಸ್ತೆ. ನಿನಗೆ ಮಂಗಳವಾಗಲಿ. ಪ್ರತಿಭೆಯೋಳು
ವಿಶ್ವರಚನೆಯ ವಿವಿಧ ಗಾನ ಗುಣ ವಿಕಾಸ ನೋಡೆ ವಿವಿಧ ಗಾನ ಗುಣ ವಿಕಾಸ ನೋಡೆ ಕಲಿಯುಗ ಪ್ರತಿಭೆಯೋಳು ನೋಡೆ ಕಲಿಯುಗ ಪ್ರತಿಭೆಯೋಳು ನೋಡೆ ನೋಡೆ ತುಳತೆಯ ವಿಶ್ವರಚನೆಯ ನೋಡೆ ತುಳತೆಯ ವಿಶ್ವರಚನೆಯ ವಿವಿಧ ಗಾನ ಗುಣ ವಿಕಾಸ ನೋಡೆ ವಿವಿಧ ಗಾನ ಗುಣ ವಿಕಾಸ ನೋಡೆ ಕಲಿಯುಗ ಪ್ರತಿಭೆಯೋಳು ನೋಡೆ ಕಲಿಯುಗ ಪ್ರತಿಭೆಯೋಳು ನೋಡೆ ಶಾಂತಿಯ ಕಾಂತೆ ಕಮಲಾ ಸ್ಫೂರ್ತೆ ಶಾಂತಿಯ ಕಾಂತೆ ಕಮಲಾ ಸ್ಫೂರ್ತೆ ಜೀವ ಶಕ್ತಿ ತುಂಬಿದ ದೇಹವ ಜೀವ ಶಕ್ತಿ ತುಂಬಿದ ದೇಹವ ಕಲಿಯುಗ ಪ್ರತಿಭೆಯೋಳು ನೋಡೆ ಕಲಿಯುಗ ಪ್ರತಿಭೆಯೋಳು ನೋಡೆ ನೋಡೆ ತುಳತೆಯ ವಿಶ್ವರಚನೆಯ ನೋಡೆ ತುಳತೆಯ ವಿಶ್ವರಚನೆಯ ವಿವಿಧ ಗಾನ ಗುಣ ವಿಕಾಸ ನೋಡೆ ವಿವಿಧ ಗಾನ ಗುಣ ವಿಕಾಸ ನೋಡೆ ಕಲಿಯುಗ ಪ್ರತಿಭೆಯೋಳು ನೋಡೆ ಕಲಿಯುಗ ಪ್ರತಿಭೆಯೋಳು ನೋಡೆ ಕಲಿಯುಗ ಪ್ರತಿಭೆಯೋಳು ಕಲಿಯುಗ ಪ್ರತಿಭೆಯೋಳು ಕಲಿಯುಗ ಪ್ರತಿಭೆಯೋಳು ನೋಡೆ ನೋಡೆ ದೇವಿ ಜಗದಂಬೆ ನಾನಿಂದು ಸುತತ ಹೇ ದೇವಿ ಜಗದಂಬೆ ನಾನಿಂದು ಸುತತ ಭಕ್ತರ ಪ್ರತಿಬಿಂಬೆ ಹರಸು ಈಶನರಂಬೆ ಭಕ್ತರ ಪ್ರತಿಬಿಂಬೆ ಹರಸು ಈಶನರಂಬೆ ದೇವಿ ಜಗದಂಬೆ ನಾನಿಂದು ಸುತತ ಮತ್ತೆ ನೀ ಪರಿಹರಿಸಿ ಚೆಲ್ಲು ಲಿಂಗದಲ್ಲಿ ವರ್ತಿಸಲೇ ನನ್ನ ಮಾಂಗಲ್ಯ ಭಾಗ್ಯ ಬೇಡಿ ಯಾವ ಭಾಗ್ಯವೋ ಸೌಭಾಗ್ಯದ ಹೊರತು
ಉಸಿರನ್ನೇ ಪಡೆದು ಬಾ. ಎಂತಾದ್ರೂ ಬಾ, ಹೇಗಾದ್ರೂ ಬಾ. ತಡ ಮಾಡಿದ್ರೆ ತಲೆ ತೈದಿಡುವೆ ನಿನ್ನ ಪಾದದಲ್ಲಿ. ಅಮ್ಮ ಅಮ್ಮ, ಕೈಯಲ್ಲಿ ಕತ್ತೆ ಅಕ್ಕಮ್ಮ, ಕತ್ತನ್ನು ಕಳೆದುಕೊಂಡು ಸಾಯಬೇಕೆಂದು ಮಾಡಿದ್ದೇನಮ್ಮ. ಮಗು, ನಾನು ಕತ್ತನ್ನು ಕಳೆದುಕೊಳ್ಳದಿದ್ದರೆ ಈ ತಾಯಿ. ಹಾಗಾದರೆ ನನ್ನ ಕತ್ತನ್ನು ಕಡೆದ ಅಕ್ಕಮ್ಮ, ಈ ತಾಯಿ ನನಗೆ ಕಾಣಿಸಿಕೊಳ್ಳಲಿ. ಇಲ್ಲ ಮಗು, ಈ ಮಹಾತಾಯಿಗೆ 6 ತಲೆಯೂ ಬೇಕಾಗಿಲ್ಲ, 6 ರಕ್ತವೂ ಬೇಕಾಗಿಲ್ಲ. ಅವಳೇನು ನೆತ್ತರವನ್ನು ನಿಶ್ಚಯಿಸುವುದಿಲ್ಲ. ಹಾಗಾದರೆ ಕೈಯಲ್ಲಿ ಕತ್ತೆ ಅಕ್ಕಮ್ಮ. ಅದೇನೋ ಭಕ್ತಿಯ. ಭಕ್ತಿಯನ್ನು ಬಿಚ್ಚಿ ತೋರಿಸಲಿಕ್ಕೆ ಬಿಚ್ಚು ಕತ್ತೆ ಬೇಕೇನಮ್ಮ. ತಾಯಿ ಈ ಮಾತಾಯಿ ಎಲ್ಲವನ್ನು ಕಾಣುವಳೆಂದೇ ಹೇಳಿದ್ದೆ, ಆದ್ರೆ ಅವಳಿಗೆ ಗೊತ್ತಾದೇನು ನಿಮ್ಮ ಹೃದಯ. ಅಂತ ಅದೃಷ್ಟ ಬೇಕಲ್ಲ ಮಗು ನನ್ನ ಭಾಗ್ಯದಲ್ಲಿ. ಅಮ್ಮ ಅಮ್ಮ, ನಾ ಬಿಡುವುದಿಲ್ಲ ನನ್ನ ಕೈಯ. ಅಮ್ಮ ಅಮ್ಮ, ನಾ ಬಿಡುವುದಿಲ್ಲ ನನ್ನ ಕೈಯ. ಕಣ್ ಬೆಳಕಿನಲ್ಲಿ ನನ್ನ ಕಣ್ಗಳು ತೆರೆದಿರುತ್ತದೆ. ನಿನಗೆ ಕಣ್ ಬೆಳಕಿದರೆ ನನ್ನ ಕಣ್ಗಳಿಗೆ ಕತ್ತಲು, ಬರೀ ಕತ್ತಲು. ನೀನಿಲ್ಲದಿರಿ ಈ ಭೂಮಿಯ ಬಾಳಿನ ಬೇರುಗಳೆಲ್ಲವೂ ಬೇಡ. ಇದೊಂದೇ ಬೇರು ಕಾಲ್ತೊಡಕಾಗಿದೆ. ಕಲ್ಲು ಮನಸ್ಸು ಮಾಡಿ ಕಳೆದೊಗೆಯಲೇ ಈ ಬೇರನ್ನು. ಅದು ಪ್ರೀತಿಯಿಂದ ಎದೆ ಗೊತ್ತಿಕೊಳ್ಳಲಿ. ಎದೆಗಿಡುವೆ ಏಕೆ ಭಾನುಮತಿ? ಕತ್ತಿ ಎಂಬುದು ಕಂಠದಲ್ಲಿರಲು ಅದೇನು ಮುತ್ತಿನ ಹಾರವಲ್ಲ. ಹಾಗಾದ್ರೆ ಈ ಮುತ್ತನ್ನು ಎದೆ ಗೊತ್ತಿಕೊಳ್ಳಲಿ. ಇಲ್ಲವೇ ಈ ಕತ್ತಿಯಿಂದ ಎದೆಗಿಳಿದುಕೊಳ್ಳಲಿ. ಅಮ್ಮ, ನಿನ್ನನ್ನು ನೋಡಿದ್ರೆ ಅಂಚಿಕೆ ಆಗುತ್ತದೆ ನನ್ನೆದೆಗೆ. ನಿನ್ನ ಮುಖದಲ್ಲಿ ಬಂದ ಈ ಕಳೆ ಭಯಾನಕವಾಗಿದೆ. ಅಮ್ಮ, ನೀ ಸಾಯದಾದ್ರೂ ಮೊದಲು ನನ್ನನ್ನು ಕೊಲ್ಲು. ಇಲ್ಲ ಇಲ್ಲ ಮಗು, ಸಾಯುವುದಿಲ್ಲ. ಜೀವನ ಪಥದಳು ಮಮತೆ ಮುಡಿವಿಟ್ಟುಕೊಂಡು ಮುದ್ದಾಗಿ ನಡೆಯುತ್ತೆ. ಇನ್ನು ಎಲ್ಲಾಯ್ತು ಸಾವು. ಭಾನುಮತಿ, ಅಪ್ಪಾಜಿ, ಅಮ್ಮ ಸಾಯಬೇಕೆಂದು ಮಾಡಿದ್ದಾಳೆ. ಅಮ್ಮನ ಕೈ ಬಿಡಬೇಡ, ನಾನೀಗ ಬರುವೆ. ಓ ಭಾನುಮತಿ, ಏನು ಹುಚ್ಚಿದು? ಒಪ್ಪು ದಾರಿಯ ಬಿಟ್ಟು ತಪ್ಪು ದಾರಿಯ ಹಿಡಿದು ಈ ಪುಸಿ ಪದಾರ್ಥವನ್ನು ನಂಬಿ ಪ್ರಾಣ ಕೊಡಬಹುದೇ? ಈ ಚಿತ್ರಪಟದಲ್ಲಿ ಔತಿಕೊಂಡಿರುವಳೆ ಆ ಜಗನ್ಮಾತೆ. ರಾಜೇಂದ್ರ, ಕಂಬದೊಳಗಿಂದ ಬರಲಿಲ್ಲವೇ ಆ ಪ್ರಹ್ಲಾದನ ದೇವರು? ನೆಲದೊಳಗಿನಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ಆದರೆ ನನಗಂತಹ ಭಾಗ್ಯವಿದೆ. ನನ್ನ ಪಾಲಿನೋ ದೇವರೋ ಕಲ್ಲು. ಗಜಾಂತ ಲಕ್ಷ್ಮಿ ಇತ್ತು, ಅಬ್ಬರದ ಐಸಿರಿ ಇತ್ತು, ಸಾರ್ವಭೌಮತ್ವದ ಸಿಂಹಾಸನವಿತ್ತು. ಅವೆಲ್ಲವೂ ನನ್ನನ್ನು ಇನ್ನೂ ಬಿಟ್ಟು ಹೋಗಿಲ್ಲ, ಮುಂದಾದರೂ ಬಿಟ್ಟು ಹೋಗಲಾರವು. ನೀನು ನಮ್ಮ ಮಾವನವರ ಮಾತಿನಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಮಾವನವರ ಹಂಬಲವೇ ನಿಮ್ಮ ಎದೆಯಾಳದಲ್ಲಿ. ಪರಿಣಾಮ ನೋಡಿಕೊಂಡಾದರೂ ಬಗೆ ಬದಲಾಯಿಸಿಕೊಳ್ಳಬೇಕಲ್ಲ. ನಮ್ಮ ಮಾವನವರ ಎದೆಯಾಳ ನಿರ್ಮಲ, ಆದರೆ ಮಾವನ ಎದೆ ಕೊರನೆಯೊಳು ತುಂಬಿಕೊಂಡಿದೆ ರಾಜಕಾರಣದ ಗೊಂದಲ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನು ಕುಕ್ಕುವ ರಣಹದ್ದಿನ ಚಂಚು. ಅಕ್ಕನ ಮಕ್ಕಳ ಬಾಳನ್ನು ಪಾಳಗೈದ ನಿಮ್ಮ ಮಾವ ಶಕುನಿ ಪ್ರತಿ ಕಂಸ. ನಿಂದಿಸಬೇಡ ನನ್ನ ಮಾವನನ್ನು. ಅಖಿಲ ಜಗತ್ತೇ ನಿಂದಿಸುವುದು ಶಕುನಿಯನ್ನು ಸೂರ್ಯ ಚಂದ್ರನಿರುವ ಪರ್ಯಾಂತ. ಭಾರತ ಮಾತೆ ಅವಳಿ ಜವಳಿ ಮಕ್ಕಳಂತಿರುವ ಕೌರವ ಪಾಂಡವರೊಳು ಕುಟ್ಟಿಸಿ ಇಡೀ ಗುಬ್ಬಿ ಮರಿ ದೊಡ್ಡಾನೆ ಮರಿಯನ್ನು ಮುರಿದು ತಿನ್ನುವಂತೆ ಮಾಡಿಟ್ಟನು ನಿಮ್ಮ ಮಾವ ಶಕುನಿ. ಭಾರತದ ಭವಿತವ್ಯ ಒಂದು ಕೌರವೇಶ. ಇಷ್ಟಾದ್ರೂ ಸೀರೆ ಜಾರದಲ್ಲಿ ಕಪ್ಪಿ
ಈ ನಿನ್ನ ನಟನಾ ಕಲೆಯು ಈ ಚಿತ್ರಶೈಲಿಗೆ ತಂಗುಪಡಿಸಿದೆ ನಿನ್ನ ಅಭಿನಯ ಚಾತುರ್ಯದಲ್ಲಿ. ದುರ್ಯೋಧನ ಭೀಷ್ಮರನ್ನು ಕಂಡು ಕೇಳುವಳು ಭಾನುಮತಿ, ಬಿಚ್ಚಿಕೊಡುವನು ಜಲಸ್ತಂಭರತ್ನವನು ಆ ಸುಮತಿ. ಆಮೇಲೆ ನೀನು ಮರಣ ಮೀರಿದ ಮೃತ್ಯುಂಜಯ. ನಾನು ಮೃತ್ಯುಂಜಯನೇ. ಹೌದಯ್ಯ, ಹೌದು. ಅಂದ ಬಳಿಕ ನನಗಿನ್ನಾರ ಭಯ? ಭಯವಯ್ಯ, ಮರಣವನ್ನೇ ಮೀರಿದ ಮೇಲೆ ನಿನಗಾರ ಭಯ. ಎಳ್ಳಿನ ಸಖ್ಯೆ ಬೇಡ ಈ ಮಾತಿನಲ್ಲಿ. ಸರಿ, ಮುಂದ ಬರುತ್ತೆ ಮೃತ್ಯುಂಜಯ. ಮರಣವನ್ನೇ ಮೀರಿದ ಮೃತ್ಯುಂಜಯ. ಮರಣವನ್ನೇ ಮೀರಿದ ಮೃತ್ಯುಂಜಯ. ಹೋಗು ಹೋಗು ಶತಂಕನೇ ಹೋಗು, ನೀನು ಮೃತ್ಯುಂಜಯನೇ. ನಿನ್ನ ಮೃತ್ಯುವಿಗೆ ನೀನೇ ಜಯ. ನಾನು ಕಟ್ಟಿಸಿದ ಕುರುಕ್ಷೇತ್ರ ರಣಕಂಡದಲ್ಲಿ ಬಲಿಯಾಗಲಿದ್ದ ಕೊನೆಯ ನರಗುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಆ ನರ ಮತ್ತು ಆ ವೈಶಂಪಾಯನ ಸರಸಿಯ ಜನ. ಎಲ್ಲವೂ ನನ್ನ ಕೈ ಎಂದು ನಾನು ನಿನ್ನಪ್ಪನ ಮನೆಯಲ್ಲಿ ಏನೋ ಅಂದೆ ಮಾರಿ ಹೊಕ್ಕ ಮನೆಯಂತಾಯ್ತು ನಿನ್ನ ಮನೆ. ಎಲ್ಲವೂ ಕೌರವ ಕುಂದಿಯೇ. ನೀನೊಂದು ಇಲ್ಲದೆ ನನ್ನ 100 ಜನ ಬಂಧುಗಳನ್ನು ನಿಷ್ಕರಣೆಯಿಂದ ಕೊಲ್ಲಿಸಿದ ಪಾಪಿ ನೀನಲ್ಲವೇ? ಆ ಪಾಪಿ ನೀನೇ ಅಲ್ಲವೇ? ಅದರ ಪ್ರತಿಕಾರಕ್ಕಾಗಿ ಅದರ ಸೇಡಿನ ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಾಳೆ ಬೆಳಗಾಗುವುದರೊಳಗಾಗಿ ಉಳಿದ ನಿನ್ನೊಬ್ಬನನ್ನು ಕೊಲ್ಲಿಸಿ ಸರ್ಕಸ್ತ ನನ್ನ ಬಂಧುಗಳಿಗೆ ತಿಲೋದಕವನ್ನು ಕೊಟ್ಟು ಪಿಂಡ ಪ್ರದಾನ ಮಾಡುವೆ. ಆಗ ನನ್ನ ಆತ್ಮಕ್ಕೂ ಆಗಲಿದ್ದ ನನ್ನ ಬಂಧುಗಳ ಆತ್ಮಕ್ಕೂ ಶಾಂತಿ ಶಾಂತಿ ಶಾಂತಿ. ಮಸಣವಾಗಿರುವ ನನ್ನೆದೆಯಲ್ಲಿ ಮೋಹ ಮಮಕಾರಗಳನ್ನೆಲ್ಲ ಭಸ್ಮ ಮಾಡಿದೆನಲ್ಲಿ. ಬ್ರಹ್ಮಕಪಾಲಕ್ಕೆ ರಕ್ತ ಕುಡಿಸಿದರಲ್ಲಿ ಕುರುಕ್ಷೇತ್ರದಲ್ಲಿ ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪಗಳ ಭಾರ ಹಿಕ್ಕದಲೆ ಕುಕ್ಕದಲೆ ನುಕ್ಕಿ ನಡೆದೇ ನನ್ನದೇ ಆದ ಮಾರ್ಗದಲ್ಲಿ. ಭೇದ ನೀತಿಗೆ ಪಟ್ಟ ಕಟ್ಟಿ ಕೊಲೆ ಹುಲಿಗೆ ಸ್ತ್ರೀ ಅಪಹರಣಾದಿಗಳ ಬೀಸ ಬಿತ್ತಿ ಭಾರತೀಯ ಸಂಘದ ಸುಲಿದಿಟ್ಟೆ. ಬೆಂದುರಿದ ಮರದ ಭೂಮಿ ಅಂತಃಕಲಹೋಗ್ಲಿಗಳು ಬೆಂದುರಿದ ಮರದ ಭೂಮಿ ಸುಡುಗಾಡು ಎನ್ನುವಂತೆ ಮಾಡಿ ಹೊರಹೊರಡಿ ಪರಲೋಕ ಯಾತ್ರೆಗೆ ಕರ್ಮದ ಗಟ್ಟು ಗದಡ ಕೊಟ್ಟಿ